ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತೊಂದು ಸಣ್ಣದಾಗಿರುವಂತಹ ಸರಳವಾದಂತಹ ಪರಿಹಾರ ಮನಿ ಅಟ್ರಾಕ್ಷನಿಗೆ ಅಂತ ಹೇಳ್ಕೊಂಬಿಟ್ಟು, ಎಷ್ಟೋ ಜನ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಕೈಗೆ ಮೆಹಂದಿ ಹಾಕುವಂಥದ್ದು ಬಂದು ಬರೀ ಶೋಕಿಗೆ ಅಥವಾ ಬೇರೆಯವರಿಗೆ ಅಟ್ರಾಕ್ಷನ್ ಮಾಡೋದಕ್ಕೆ ಅಂತ ಖಂಡಿತವಾಗ್ಲೂ ಅಲ್ಲ. ಹಿಂದಿನ ಕಾಲದಲ್ಲಿ ಶುಭ ಸಮಾರಂಭಗಳಲ್ಲಿ ಅದನ್ನು ಹಾಕ್ತಾಯಿದ್ರು. ಯಾಕೆಂದರೆ ನೋಡಿ, ಈಗ ಒಂದು ನಾಮಕರಣ ಆಗಿರ್ಬೋದು, ಒಂದು ಗೃಹ ಪ್ರವೇಶ ಆಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಇಂತಹ ಶುಭ ಕಾರ್ಯಗಳಿಗೆ ಮಾತ್ರ ಮೆಹಂದಿಯನ್ನು ಹಾಕುವಂಥ ಕ್ರಮ ಇತ್ತು. ನೀವು ನೋಡ್ತಾ ಇದ್ದೀರಿ. ಸೊ ಈಗ ಸತ್ತಂತಹ ದಿನಗಳಲ್ಲಾಗಿರ್ಬೋದು ಅಥವಾ ಈ ಥರ ಅಶುಭ ಕಾರ್ಯಗಳಲ್ಲಿ ಯಾರೂ ತಿಥಿ ಈ ಥರ ಸಂದರ್ಭದಲ್ಲಿ ಯಾರು ಮೆಹಂದಿಯನ್ನು ಹಾಕ್ಕೊಳ್ಳೋದಾಗಲಿ ಹಾಕಿಸ್ಕೊಳ್ಳೋದಾಗಲಿ ಮಾಡೋದಿಲ್ಲ. ಹಾಗೆಯೇ ಇದರಿಂದ ಏನಾಗುತ್ತೆ ಅಂತಂದರೆ, ಮೆಹಂದಿಯನ್ನು ಹಾಕೋದ್ರಿಂದ ಅಂದರೆ ನಮ್ಮ ಒಂದು ಪ್ರಕೃತಿಯಲ್ಲಿ ಪ್ರತಿಯೊಂದೊಂದು ಏನು ಗಿಡಗಳಿಗಾಗಿರ್ಬೋದು, ಮರಗಳಿಗಾಗಿರ್ಬೋದು, ಎಲೆಗಳಿಗಾಗಿರ್ಬೋದು, ಬೇರಿಗಳಿಗಾಗಿರ್ಬೋದು ತನ್ನದೇ ಆದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ. ಇದೆಲ್ಲನೂ ಬಂದು ಅಗಸ್ತ್ಯ ಮುನಿಗಳು ನಮಗೆ ಕೊಟ್ಟಿರುವಂತಹ ಒಂದು ಪರಿಹಾರ. ಸೊ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅದು ಬರೀ ಶೋಕಿಗೆ, ಬೇರೆಯವ್ರನ್ನ ಅಟ್ರಾಕ್ಷನ್ ಮಾಡೋದಕ್ಕೆ ಅಂತ. ಸೊ ಖಂಡಿತವಾಗ್ಲೂ ಇದು ಶೋಕಿ ಅಟ್ರಾಕ್ಷನಿಗೆ ಮಾತ್ರ ಅಲ್ಲ. ಇದರಿಂದ ಮೆಹಂದಿಯನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸಂಪತ್ತು ಸಿಗುತ್ತೆ ಒಂದು. ಎರಡನೇದಾಗಿ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಒಂದು. ಎರಡನೇದಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ಮನೋವ್ಯಾಕುಲತೆ ಜೊತೆಗೆ ಆ ಚಂಚಲತೆ ಕಮ್ಮಿ ಆಗುತ್ತೆ ಅಂತ ನೀವು ನೋಡ್ಬೋದು. ಎಲ್ಲರೂ ಅಂದರೆ ಹಿಂದಿನ ಕಾಲದಲ್ಲಿ ಬರೀ ಇದಿಷ್ಟು ಅಂದರೆ 5 ಬೆರಳಿಗೆ ಗುಪ್ಪೆ ಇಟ್ಕೊಳ್ಳುವಂಥದ್ದು, ಜೊತೆಗೆ ಕೈಗೆ ಮಧ್ಯಭಾಗದಲ್ಲಿ ಇಟ್ಕೊಳ್ತಾ ಇದೆ. ಇದು ಬಂದು ಗ್ರಹಗಳಿಗೆ ಸಂಬಂಧಪಡುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಹೇಳ್ತಾರೆ ಅನ್ನೋದು ಹೇಳ್ತಾರೆ. ಸೊ ಇಲ್ಲಿ ಬಂದು ಒಂದು ಇದ್ರ ಪಕ್ಕ ಸುತ್ತ ಹೇಗೆ ನಮ್ಮ ಭೂಮಂಡಲದಲ್ಲಿ ಗ್ರಹಗಳ ಸಂಚಾರ ಹೇಗಿದೆಯೋ ಅದೇ ಥರ ಕೈಯಲ್ಲೂ ಅದನ್ನು ಹಾಕಿಬಿಟ್ಟು ಅದರ ವೈಬ್ರೇಷನ್ಸ್ನ ನಾವು ತೊಗೊಳೋದಕ್ಕೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿದರು. ಈ ಮೆಹಂದಿಯನ್ನು ಹಚ್ಕೊಳ್ಳೋದ್ರಿಂದ ನಮಗೆ ಧನ ಅಟ್ರಾಕ್ಷನ್ಸ್ ಆಗುತ್ತೆ, ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ನಾನು ಹೇಳಿದೆ. ನಾವು ಯಾವ ದಿನಗಳಲ್ಲಿ ಹಚ್ಕೋಬೇಕು? ಆ್ಯಕ್ಚುಲಿ ಬಂದು ಮೆಹಂದಿ ಅಂತ ಹೇಳಿದಾಗ ಆ ಮೆಹಂದಿ ಎಲೆಗಳಿಂದನೇ ಮಾಡಿರಬೇಕು. ಇವತ್ತಿನ ದಿನದಲ್ಲಿ ಸಿಂಥೆಟಿಕ್ ಅಥವಾ ಆರ್ಟಿಫಿಷಿಯಲ್ಸ್ ಅಂತ ಏನಿದೆ ಅದನ್ನು ನಾವು ತೆಗೆದು ಹಾಕ್ಕೊಳ್ಳೋದ್ರಿಂದ ಕೋನ್ ಅದೆಲ್ಲ ಬಳಸ್ತಾರಲ್ಲ. ಸೊ ಅದರಿಂದ ಏನಾಗುತ್ತೆ, ನಮಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ರ್ಯಾಷಸ್ ಆಗುತ್ತೆ, ಜೊತೆಗೆ ಅದರಿಂದ ಅದರದ್ದು ಏನು ವಾಸನೆನ ನಾವು ಇನೇಲ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೊಂಥರ ಹೆಡೇಕ್ ಬರುತ್ತೆ, ಇಚ್ಚಿಂಗ್ ಬರುತ್ತೆ, ಆ ಥರ ಎಲ್ಲವನ್ನು ನಾವು ನೋಡಿದ್ದೀವಿ. ಆದರೆ ಪ್ಯೂರ್ಲಿ ಮೆಹಂದಿ ಸೊಪ್ಪಿಂದ ಹಾಕೋದನ್ನು ನಾವು ಏನು ಮಾಡ್ತೀವಿ ಅಂದರೆ, ಹಿಂದಿನ ಕಾಲದಲ್ಲಿ ಅದನ್ನು ಚೆನ್ನಾಗಿ ಕೈಯಲ್ಲಿ ರುಬ್ಬಿ ಬರೀ ಈ ಥರ ಹಾಕೋತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಯಾರೂ ಮಾಡ್ತಾಯಿಲ್ಲ, ಈಸಿಯಾಗಿ ಅಚ್ಚು ಥರ ಹಾಕಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಮೆಹಂದಿನ ಹಾಕ್ಕೊಳ್ಳೋದ್ರಿಂದ ಧನ ಲಾಭ ಆಗುತ್ತೆ, ಜೊತೆಗೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಅಂತ. ಇದರಲ್ಲಿ ಸಮೇತ ಶತ್ರುಗಳ ನಾಶವನ್ನು, ಶತ್ರುಗಳ ಪರಿಹಾರವನ್ನು ಮಾಡ್ಬೋದು ಅಂತ ಈ ಎಲೆಗಳಿಂದ, ಅದರ ಬೇರಿನಿಂದ, ಅದರ ಕಾಂಡದಿಂದ ಅಂತ ಹೇಳಿದ್ದಾರೆ. ಇವತ್ತು ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಮೆಹಂದಿಯನ್ನು ಯಾವ ವಾರ ಯಾವಾಗ ಹಚ್ಚಿಸ್ಕೋಬೇಕು ಅಂತಲೂ ಹಿಂದಿನವರು ನಮಗೆ ಹೇಳಿದ್ದಾರೆ. ಬಟ್ ನಾವು ಅದೆಲ್ಲ ಬಿಟ್ಬಿಟ್ಟಿದ್ದೀರಿ. ಇದನ್ನು ಈ ಥರ ಹಾಕಿಸ್ಕೊಳ್ಳೋದ್ರಿಂದ ನಮಗೆ ವೆಲ್ತ್ ಅಟ್ರಾಕ್ಷನು, ಜೊತೆಗೆ ಧನಾಗಮ ಅಂತ ನಾವೇನು ಹೇಳ್ತೀವಿ ಖಂಡಿತವಾಗ್ಲೂ ಹಾಕ್ತೀವಿ. ಇದಕ್ಕೆ ಯಾವುದೇ ರೀತಿಯ ಮಕ್ಕಳಾಗಲಿ, ಗಂಡಸರಾಗಲಿ, ಹೆಂಗಸರಾಗಲಿ ಆ ಥರ ಹಾಕಬಾರ್ದು ಅಂತ ಏನೂ ಇಲ್ಲ. ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಹಾಕ್ತಾಯಿದ್ರು. ಬಟ್ ಈಗ ತಲೆಗೆ ಹಾಕೊಂಡ ತಕ್ಷಣ ಅದು ಶೀತ, ನೆಗಡಿ ಆ ಥರ ಆಗುತ್ತೆ. ನೋಡಿ, ವೈಟ್ ಹೇರ್ಸ್ಗೆಲ್ಲ ನಾವು ಮೆಹಂದಿನೇ ಹಾಕೋತಾ ಇದ್ದಿದ್ದು ಹಿಂದಿನ ಕಾಲದಲ್ಲಿ. ಬಟ್ ಇವಾಗೆಲ್ಲ ನಾವು ಡೈ ಹಾಕಿ ಎಲ್ಲನೂ ಹಾಳು ಮಾಡ್ಕೋತಾ ಇದ್ದೀವಿ. ನಾವು ಬಂದು ಹಾಕುವಂತಹ ಮೆಹಂದಿ ತೊಗೊಂಡು ಬರಬೇಕಾದ್ರೆ ನಾವು ಎಲೆಗಳನ್ನ ನಾವು ತೊಗೊಂಬರ್ತೀವಲ್ವ, ಕೀಳಬೇಕಾದ್ರೂ ಅದಕ್ಕೆ ನಾವು ಒಂದು ಗಂಧದ ಕಡ್ಡಿ ಹಚ್ಚಿ ಅದಕ್ಕೊಂದು ಕಡಲೆಪುರಿ, ಬಾಳೆಹಣ್ಣು ಇಟ್ಟು ಅದಕ್ಕೊಂದು ನಮಸ್ಕಾರ ಮಾಡಿ ನಾವು ತೊಗೊಂಡು ಬರಬೇಕು. ಯಾಕಂದರೆ ಅದನ್ನು ತೊಗೊಂಡು ಬರೋತ್ತಿಗೆ ನಮಗೆ ಅದು ಅಟ್ರಾಕ್ಷನ್ ಆಗಬೇಕು ಅಂತೇಳಿ ಕಾನ್ಸೆಪ್ಟು ಪ್ರಿಯ ವೀಕ್ಷಕರೇ. ಸೊ ಮೆಹಂದಿಯನ್ನು ನಾವು ಯಾವಾಗ ಹಚ್ಕೋಬೇಕು ಅಂತಂದರೆ, ಮಂಗಳವಾರ ಹಚ್ಕೋಬೇಕು, ಗುರುವಾರ ಹಚ್ಕೋಬೋದು, ಶುಕ್ರವಾರ ಹಚ್ಕೋಬೋದು, ಭಾನುವಾರ ಹಚ್ಕೋಬೋದು. ಸೊ ಪರ್ಟಿಕ್ಯುಲರ್ ಆಗಿ ನಾನು 4 ಡೇಸ್ ಹೇಳಿದ್ದೀನಿ. ಮತ್ತು ನನಗೆ ಫೋನ್ ಮಾಡಿ ದಯವಿಟ್ಟು ಕೇಳಬೇಡಿ, ಯಾಕಂದರೆ ಹೊಸೊಬ್ಬರು ಯಾರಾದರೂ ಕಾರ್ಯಕ್ರಮ ನೋಡ್ತಾ ಇದ್ವಿ. ಹಾಗೆ ನಾವು ತಿಥಿಗಳು ಅಂತಲೂ ತಗೋತೀವಿ. ನಾವು ತಿಥಿಗಳು ಬಂದು ನಮಗೆ ಹೇಳೋದಾದರೆ ಪಂಚಮಿ ತಿಥಿ, ದಶಮಿ ತಿಥಿ,
ಏಕಾದಶಿ ದ್ವಾದಶಿ, ಏಕಾದಶಿ ದ್ವಾದಶಿ ಪಂಚಮ ತಿಥಿ ಜೊತೆಗೆ ದಶಮಿ ತಿಥಿ ಅಂತ ನಾವು ಹೇಳ್ತೀವಿ. ತಿಥಿಗಳು ಅಂತ ನಾವು ತಗೊಂಡಾಗ ನಿಮಗೆ ಯಾರಾದರೂ ಕ್ಯಾಲೆಂಡರ್ಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ತಿಥಿಗಳು ಎಷ್ಟಿದೆ, ವಾರಗಳು ಎಷ್ಟಿದೆ, ನಕ್ಷತ್ರಗಳು ಎಷ್ಟಿದೆ ಅಂತ. ಸೊ ಇದು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳುವಂತಹ ವಿಷಯ, ಇದೇನು ದೊಡ್ಡ ವಿಷಯ ಏನು ಅಲ್ಲ. ಹಾಗೆಯೇ ನಾವು ಹಾಕ್ಕೊಳ್ಳುವಂತಹ ದಿನ ಅಂದರೆ ಇವತ್ತು ನಾನು ಏನು ಶುಕ್ರವಾರ ಹಾಕೋತಾ ಇದ್ದೀನಿ ಅಂತಂದರೆ ನಮ್ಮ ಜನ್ಮ ಲಗ್ನಕ್ಕೆ, ಅಂದರೆ ನಮ್ಮ ಲಗ್ನದಿಂದ ನಮ್ಮ ರಾಶಿಯಿಂದ ಚಂದ್ರ 8ನೇ ಮನೆಯಲ್ಲಿ ಇರಬಾರ್ದು ಅಂತಂತ ಒಂದು ಕಾನ್ಸೆಪ್ಟು. ಯಾಕೆ ಅಂದರೆ ಚಂದ್ರ 8ನೇ ಮನೆಯಲ್ಲಿ ಇತ್ತು ಅಂತಂದಾಗ ಅಂಥ ದಿನಗಳಲ್ಲಿ ನಾವೇನಾದರೂ ಹಾಕ್ಕೊಂಡಾಗ ನಮಗೇನಾದರೂ ರಿಯಾಕ್ಷನ್ಸ್ ಆಗುವಂಥದ್ದು, ಅಥವಾ ಏನೋ ಒಂದು ಕಡ್ತ ಬಂದಂಗೆ ಆಗುವಂಥದ್ದು, ಅಥವಾ ಹೆಡೇಕ್ ಬಂದಂಗೆ ಆಗೋದು, ಸುಸ್ತಾಗೋದು, ಸಂಕಟ ಆಗುವಂಥದ್ದು, ಆ ಥರ. ಅಂದರೆ 8ನೇ ಮನೆಯಲ್ಲಿದ್ದಾಗ ಹಾಕ್ಕೊಂಡಾಗ ಏನಾಗುತ್ತೆ, ಅದ್ರ ಅಷ್ಟು ಅಶುಭ ಅಲ್ಲ, ಅಂದರೆ ಅಶುಭ ಅಂತ ಹೇಳ್ತೀವಿ, ಶುಭವಲ್ಲ ಅಂತಂತ. ಹಾಗೇನೇ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದೇನು ಹೊಸ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಮೇಡಮು ಅಂತ. ಇಲ್ಲ, ಖಂಡಿತವಾಗ್ಲೂ ಇದು ಹಳೆ ಕಾನ್ಸೆಪ್ಟೇ. ಇದು ಯಾರಿಗೂ ಅಂದರೆ ಯಾರೂ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಪ್ರಿಯ ವೀಕ್ಷಕರು ಅಥವಾ ಹೆಣ್ಮಕ್ಳು ಅಥವಾ ಮನೆಯಲ್ಲಿರುವ ಗೃಹಿಣಿಯರು ಯಾರ್ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಹಾಗೆಯೇ ನಕ್ಷತ್ರಗಳಲ್ಲಿ ನಾವು ಬಂದು 27 ನಕ್ಷತ್ರಗಳಿದೆ. ಅದರಲ್ಲಿ ಬಂದು ಭರಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಅಂತ ಇದೆ, ಶುಕ್ರನ ನಕ್ಷತ್ರ. ಇದೆರಡೂ ನಕ್ಷತ್ರಗಳಲ್ಲಿ ಯಾರು ಬೇಕಾದರೂ ಹಾಕೋಬೋದು. ಅಂತಹ ಸಂದರ್ಭದಲ್ಲಿ ಹಾಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕೈಗಾದರೂ ಹಾಕೋಬೋದು, ಎರಡು ಕೈಗೆ ಹಾಕೋಬೋದು, ಫುಲ್ ಕೈಗೂ ಹಾಕೋಬೋದು, ಕಾಲುಗಳಿಗೂ ಹಾಕೋಬೋದು. ಸೊ ಅಂತಹ ಸಂದರ್ಭದಲ್ಲಿ ನಮಗೆ ವೆಲ್ತು ಅಥವಾ ಧನಾಗಮ ಅಂತ ನಾವು ಏನು ಹೇಳ್ತೀವಿ, ಸೊ ಅದರೂ ನಮಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅಗಸ್ತ್ಯ ಮುನಿಗಳು ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗೆ ನಾವು ಯಾವುದೇ ಗಿಡಗಳನ್ನು ನಾವು ಕಟ್ ಮಾಡಿ ತರಬೇಕಾದ್ರೆ ಅದಕ್ಕೆ ಆದಂತಹ ಒಂದು ದಿನಗಳಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ನಮಗೆ ಹೇಳ್ತಾ ಇದ್ರು ಏನು ಅಂತಂದರೆ ಸಾಯನ ಸಂಜೆ ಅಂದರೆ ಸಂಜೆ ಸೂರ್ಯ ಮುಳುಗೋಷ್ಟರೊಳಗಡೆಗೆ ಯಾವುದೇ ಗಿಡಗಳನ್ನು ನೀವು ಕಟ್ ಮಾಡಬೇಡಿ, ಅಥವಾ ಯಾವುದೇ ಗಿಡಗಳನ್ನ ನೀವು ಕತ್ತರಿಸಿ ತೊಗೊಂಬರಬೇಡಿ. ಅಥವಾ ಎಕ್ಸಾಂಪಲ್ಸ್ ಹೇಳೋದಾದರೆ ಎಲ್ಲರೂ ಹೇಳ್ತಾರೆ ತುಳಸಿ ಗಿಡವನ್ನು ಸಮೇತ ನಾವು ಕಟ್ ಮಾಡಬಾರ್ದು ಅಂತ. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರದೋಷ ಕಾಲ ಅಂತ ನಾವು ಹೇಳ್ತೀವಿ. ಆ ಪ್ರದೋಷ ಕಾಲದಲ್ಲಿ ನಾವು ಬಿಲ್ಪತ್ರೆಯನ್ನು ಸಮೇತ ಕೀಳಬಾರ್ದು ಅಂತ ಹೇಳಿಬಿಟ್ಟು ಉಲ್ಲೇಖ ಹಲವಾರು ಋಷಿಮುನಿಗಳು ಹೇಳಿರುವಂಥದ್ದು. ಹಾಗಾಗಿ ಇದೆಲ್ಲವೂ ಋಷಿಮುನಿಗಳು ಹೇಳಿದರ ಜೊತೆಗೆ ನಮ್ಮ ಹಿರಿಕರು ಇದನ್ನೆಲ್ಲ ಒಂದು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ನಾವು ಇವತ್ತಿನ ದಿನದಲ್ಲಿ ಅದೆಲ್ಲವನ್ನು ಮರ್ತು ಬಿಟ್ಟಿದ್ದೀವಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಮತ್ತೊಮ್ಮೆ ಈ ಹಳೆಯ ವಿಚಾರಗಳು ಏನಿದೆ ಇವೆಲ್ಲವನ್ನು ನಾವು ಮತ್ತೆ ಸತತವಾಗಿ ಗಣನೆ ಮಾಡಿಕೊಂಡು ಮನದಟ್ಟು ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ನಾವು ಬಾಳದೆ ಸಮಯಕ್ಕೆ ತಕ್ಕಂತೆ ನಾವು ಇದನ್ನೆಲ್ಲವನ್ನು ಮಾಡ್ಕೊಂಡು ಹೋಗೋದ್ರಿಂದ ಪ್ರತಿಯೊಂದು ಗಿಡಮೂಲಿಕೆಯಲ್ಲೂ ಪ್ರತಿಯೊಂದು ವಸ್ತುಗಳಲ್ಲೂ ನಾವು ನಮಗೆ ಬೇಕಾಗಿರುವಂತಹ ಸಕಾರಾತ್ಮಕ ಒಂದು ಶಕ್ತಿಯನ್ನು ತಂದುಕೊಳ್ಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.